ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಈ ರಾತ್ರಿಯ ವೇಳೆಯಲ್ಲಿ ದೇವರ ಕೆಲವು ಮಾತುಗಳನ್ನು ಆದಿಕಾಂಡದಿಂದ ನೋಡಿಕೊಂಡು ದೇವರ ಧ್ಯಾನದಲ್ಲಿ ನಾವೆಲ್ಲರೂ ಹೋಗುವವರಾಗಿರೋಣ. ಒಂದು ನಿಮಿಷ ಪ್ರಾರ್ಥನೆ ಮಾಡುವುದಾದರೆ ಪ್ರಿಯರೇ, ಎಲ್ಲರೂ ಕಣ್ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರ ಲೋಕಗಳನ್ನು ಉಂಟು ಮಾಡಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ರಾತ್ರಿಯ ವೇಳೆಯಲ್ಲಿ ತಂದೆ ನಿಮ್ಮ ಮಾತುಗಳನ್ನು ಹೇಳೋದಕ್ಕೆ ಒಂದು ಒಳ್ಳೆಯ ಸದಾವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂಥ ಮಾತುಗಳು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರಬೇಡವೇ ತಂದೆ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಹೇಳುವುದಕ್ಕೆ ಬೇಕಾದಂಥ ನನಗೆ ಜ್ಞಾನವನ್ನು ಅನುಗ್ರಹಿಸಿ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ನಾವು ಪ್ರಾರಂಭ ಮಾಡ್ಕೊಬಂದಂಥ ರೀತಿಯನ್ನು ನೋಡಿಕೊಳ್ಳುವಾಗ ಈ ದಿನದವರೆಗೂ, ಕಳೆದ ದಿನದವರೆಗೂ ಆದಿಕಾಂಡ 3ನೇ ಅಧ್ಯಾಯ 10ನೇ ವಚನದವರೆಗೂ ನಾವು ನೋಡ್ಕೊಳ್ತಾ ಬಂದಿದ್ದೇವೆ. ಈ ದಿನ ಆದಿಕಾಂಡ 3ನೇ ಅಧ್ಯಾಯ 11ನೇ ವಚನದಿಂದ ನಡೆಯತಕ್ಕಂಥ ದೇವರ ಮಾತುಗಳನ್ನು ಧ್ಯಾನಿಸುವರಾಗೋಣ. 10ರಿಂದ ನಾವು ನೋಡುವಾಗ, ಕಳೆದ ದಿನಮಾನಗಳಲ್ಲಿ ನೋಡಿದಾಗ, ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡನು ಅಂದನು. ಎಂದರೆ ಈ ವಚನದವರೆಗೂ ನಾವು ನೋಡಿದ್ದೇವೆ. 11ನೇ ವಚನದಿಂದ ನೋಡಿಕೋಣ. ಅದಕ್ಕಾತನು, ದೇವರು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರ್ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು, ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಏನು ಬೇರೆ ನಾವು ನೋಡಿದ ಅಂಶವನ್ನು ಕುರಿತು ಕಳೆದ ದಿನಮಾನಗಳಲ್ಲಿ ಒಬ್ರಿಗೊಬ್ರು ತಪ್ಪು ಹೊರಿಸ್ತಾ ಇದ್ದಾರೆ ಹೊರತು ಇದು ನನ್ನಿಂದ ಆಗಿರೋಂಥ ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಪ್ರೇರೆ. ದೇವರು ಮುಂದೆ ಪ್ರೇರೆ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಈ ತಳ ಕೇಳಿದ್ರೆ ಆ ತಳ ಮೇಲೆ ಆಗ್ತಾ ಇದ್ದಾನೆ, ಆ ತಳ ಕೇಳಿದ್ರೆ ಈತನ ಮೇಲೆ ಆಗ್ತಾ ಇದ್ದಾನೆ. ಒಬ್ರಿಗೊಬ್ರು ತಪ್ಪಾಯಿತು, ದೇವರಿಗೆ ಕ್ಷಮಿಸಿ ದೇವರೇ ಅಂದರೆ ದೇವರು ಖಂಡಿತ ಅವ್ರನ್ನ ಕ್ಷಮಿಸಿ ಒಂದು ಹೊಸ ಬದುಕನ್ನು ಅವ್ರಿಗೆ ಅನುಗ್ರಹಿಸಿ ಕೊಡ್ತಾ ಇದ್ರು ಬೇರೆ. ಆದರೆ ಅವರು ಕೇಳಲಿಲ್ಲ ಬೇರೆ. ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಅಂದರೆ ಇವರ ಮನಸ್ಸಾಕ್ಷಿಗೆ ಗೊತ್ತಾಗಿದೆ ಸೈತಾನನನ್ನು ವಂಚಿಸ್ತಾ. ಯಾಕಂದರೆ ಆಗ ನೋಡುವಂಥ ದೃಷ್ಟಿ ಬೇರೆ ಇತ್ತು. ಅರ್ಥ ಮಾಡ್ಕೊಳ್ಳಿ. ಅನೇಕರು ಇದರಲ್ಲಿ ಹೇಳುವಂಥ ವಿಷಯ ಏನಂದರೆ, ಅನೇಕರು ದೇವರೇ ಇವರನ್ನು ಮುಚ್ಚುಮರೆ ಮಾಡಿ ಮಡಗ್ತಾ ಇದ್ದನು, ದೇವರೇ ಇವರನ್ನು ತಪ್ಪಿನ ದಾರಿಯಲ್ಲಿ ನಡೆಸ್ತಾ ಇದ್ದನು ಅಂತ ಹೇಳುವಂಥ ಅನೇಕ ಅಜ್ಞಾನಿಗಳು ಕೂಡ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ಸ್ತ್ರೀಗೆ ಗೊತ್ತಾಗಿದೆ, ಯಾಕಂದರೆ ಅವಳ ಮನಸ್ಸಾಕ್ಷಿ ಗೊತ್ತಾಗಿದೆ. ಮೊದಲಿದ್ದಂಥ ಸನ್ನಿವೇಶಗಳು ದೇವರ ಬಳಿಯಲ್ಲಿ ಬೇರೆ, ಈಗ ಹಣ್ಣು ತಿಂದ ನಂತರ ನಡೀತಾ ಇರೋಂಥ ವಿಚಾರಗಳೇ ಬೇರೆ. ಅಂದರೆ ಅವರ ಪಾಪದ ಕಣ್ಣುಗಳು ತೆರೆಯಲ್ಪಡ್ತವೆ. ಮೊದಲು ಸಂತೋಷ ಇತ್ತು, ಸಮಾಧಾನ ಇತ್ತು, ಉಲ್ಲಾಸ ಇತ್ತು, ಭಯ ಇರಲಿಲ್ಲ, ಆತಂಕ ಇರಲಿಲ್ಲ, ಚಿಂತೆ ಇರಲಿಲ್ಲ. ಈಗೇನಾಗಿದೆ ಗೊತ್ತಾ? ಚಿಂತೆ ಸ್ಟಾರ್ಟ್ ಆಗಿದೆ. ವಂಚನೆಗೆ ಒಳಗಾಗಿದ್ದಾಳೆ. ಯಾರು? ಸ್ತ್ರೀ. ವಂಚಿಸಿದ್ದು, ನಾನು ತಿಂದೇನೆ ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ, ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ. ಏನು ಹೇಳ್ತಾ ಇದ್ದಾರೆ? ಏನು ಶಾಪ ಕೊಡ್ತಾ ಇದ್ದಾರೆ ದೇವರು? ಅವಾಗೆ ನೀನು ಎಲ್ಲ ಜೀವಿಗಳಲ್ಲಿ ಶಾಪಗ್ರಸ್ತ. ಅಂದರೆ ಹೊಟ್ಟೆಯಿಂದ ಹರಿಯಬೇಕು ನೀನು. ಕೈಕಾಲುಗಳು ಅಂದರೆ ಮೊದಲು ಕೈಕಾಲಿತ್ತ ಸರ್ಪಕ್ಕೆ. ಈ ವಾಕ್ಯಕ್ಕನುಸಾರವಾಗಿ ಮೊದಲು ಸರ್ಪಕ್ಕೆ ಕೈಕಾಲುಗಳು ಇದ್ದವ? ಖಂಡಿತ ಇದ್ದವು ಬೇರೆ. ಈಗೇನಾಗಿದೆ? ಕೈಕಾಲುಗಳು ಇಲ್ಲದ ಕಾರಣ ಶಾಪಗ್ರಸ್ತ ನನ್ನ ಹೊಟ್ಟೆಯಿಂದ ಹರಿಬೇಕು. ಕೆಲವರು ಚಿಕ್ಕ ವಯಸ್ಸಲ್ಲಿದ್ದಾಗ ಅನೇಕ ಅಜ್ಜಿ ಕಥೆಗಳು ಕೇಳಿದ್ದೀನಿ ಬೇರೆ. ಒಂದು ಕೆಂಪುಗಿರೋ ರೈಲುಳ ಆಗಾಗ ಹೋಗ್ತಾ ಇರ್ತದೆ, ರೋಡ್ ಮಧ್ಯದೆಲ್ಲ ನೋಡಿದ್ರೆ ಹೋಗ್ತಾ ಇರ್ತದೆ. ಇವರಿಬ್ರಿಗೂ ಒಪ್ಪಂದ ಆಯ್ತಂತೆ. ಅಂದರೆ ಅದಕ್ಕೆ ಕಣ್ಣಿರ್ಲಿಲ್ವಂತೆ, ಇದಕ್ಕೆ ಅಂದರೆ ಹಾವಿಗೆ ಕಣ್ಣಿರ್ಲಿಲ್ವಂತೆ, ಅದಕ್ಕೆ ಕೈಕಾಲಿರ್ಲಿಲ್ವಂತೆ.
ಇವರಿಬ್ಬರಿಗೆ ಎಕ್ಸ್ಚೇಂಜ್ ಆಫರ್ ನಡೀತಂತೆ. ಎಂಥ ಎಂಥ ಪ್ರೇರೆ ನೆನೆಸ್ಕೊಂಡ್ರೆ ತುಂಬ ವಿಚಿತ್ರವಾಗಿ ಕಥೆಗಳನ್ನ ಕಟ್ಟಿದ್ದಾರೆ ಪ್ರೇರೆ ನಮ್ಮ ಹಿರಿಯರು. ಭಯಂಕರ ಕಥೆಗಳು, ಒಳ್ಳೆ ಕಥೆಗಳನ್ನ ಕಟ್ಟಿದ್ದಾರೆ. ಆ ಕಥೆಗಳಲ್ಲಿ ಒಂದು ಸತ್ಯ ಇಲ್ಲ ಪ್ರೇರೆ. ಯಾವುದೋ ಒಂದು ಸತ್ಯ ಇರ್ಬೋದು, ಆದರೆ 90% ಬರೀ ಸುಳ್ಳೆ. ಬೈಬಲ್ ಓದುವಾಗ ನಮ್ಗೆ ಅರ್ಥ ಆಯಿತು, ಇದೆಲ್ಲ ಕಥೆಗಳ ನಮಗೆ ಹೇಳಿದ್ದು ನಮ್ಮ ಅಜ್ಜಿ ಅಂತ ಅನಿಸ್ತು ಪ್ರೇರೆ. ಒಳ್ಳೊಳ್ಳೆ ಕಥೆಗಳು ಸೇರಿಸ್ತಾರೆ ಮೊಮ್ಮಕ್ಕಳಿಗೆ ಮಲಗಿಸೋಕ್ಕೆ ತುಂಬ ಕಥೆಗಳನ್ನ ಹೇಳಿ 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 ಪಾಪ ಆ ಹುಡುಗರುಗಳು ಸತ್ಯ ತಿಳ್ಕೊಳ್ಳೋಷ್ಟೊತ್ತಿಗೆ ಬಹಳ ವರ್ಷಗಳಾಗುತ್ತೆ. ತಿಳ್ಕೊಂಡಾಗ ಗೊತ್ತಾಗುತ್ತೆ ನಮ್ಮ ಅಜ್ಜಿ ಹೇಳಿದ್ದು ನಿಜವಾದ ಕಥೆನೇ, ನಿಜವಲ್ಲ ಅದು. ಕಥೆನೇ ಹೊರತು ಜೀವನ ಅಲ್ಲ ಅದು. ಅದು ಕಣ್ಣು ಕೊಡ್ದಂತೆ, ಇದು ಕಾಲು ಕೊಡ್ದಂತೆ. ಕಣ್ಣು ಕಾಲು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥ ಶಕ್ತಿ ಅವ್ರಿಗೆ ಇದ್ದಿದ್ರೆ ಇನ್ನು ಹೇಗಿರ್ಬೋದಾಗಿತ್ತು ನೋಡಿ. ಇಬ್ರಿಗೂ ಕಣ್ಣು ಬದಲಾಯಿಸ್ಕೊಳ್ಳೋಕ್ಕೆ, ಕಾಲು ಬದಲಾಯಿಸ್ಕೊಳ್ಳೋಕ್ಕೆ ಶಕ್ತಿ ಇದ್ದಿದ್ರೆ ಇವುಗಳಿಗೆ ಮತ್ತೇನೇನೇನೆಲ್ಲ ಮಾಡ್ಬೋದಾಗಿತ್ತು ಇವು. ಹಂಗೆ ಹಾವು ಕಣ್ಣನ್ನು ಸೃಷ್ಟಿ ಮಾಡ್ಕೋಬೋದಾಗಿತ್ತು, ಆ ರೈಲುಳ ಕಾಲನ್ನ ಸೃಷ್ಟಿ ಮಾಡ್ಕೋಬೋದಾಗಿತ್ತಲ್ಲ. ಹೌದಂತೀರ ಅಲ್ಲಂತೀರ? ತುಂಬ ಕಥೆಗಳು ಕಟ್ಟಿದ್ದಾರೆ. ಕಥೆ ಅಲ್ಲ ಇದು, ಜೀವನ. ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತು ಸತ್ಯವಾದ ಮಾತವಾಗಿರೋದು, ಸುಳ್ಳಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ ನಮಗೆ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವೆ. ಓಕೆನಾ? ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಎಂತಿದೆ ಇದು? ಈ ಮಾತು ಯೇಸು ಕ್ರಿಸ್ತನ ಸಂತಾನದವರಾದಂಥ ನಾವು ಸೈತಾನನ ತಲೆಯನ್ನು ಜಜ್ತೀವಂತೆ. ಅದು ನಮ್ಮ ಕಾಲು ಕಡಿತದಂತೆ. ಅಂದರೆ ಪಾಪ ಮಾಡಿಸೋದಕ್ಕೆ ಅದು ಪ್ರಯಾಸ ಪಡುತ್ತೆ. ಆದರೆ ದೇವರ ಕೃಪೆಯಿಂದ, ದೇವರ ಬಲದಿಂದ ನಾವೇನು ಮಾಡೋದಕ್ಕೆ ಸಾಧ್ಯ ಅಂದರೆ ಆತನ ತಲೆಯನ್ನು ಜಜ್ಜುವುದಕ್ಕೆ ಸಾಧ್ಯವಾಗುತ್ತೆ. ಯಾವಾಗಂದರೆ ದೇವರನ್ನು ಆಶ್ರಯಿಸುವಾಗ. ಖಂಡಿತ ರೋಮ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನ ಒಂದು ಸಾರಿ ತೆಗೆದು ನೋಡೋಣ ಪ್ರೇರಿ. ಮಾತಕ್ಕೆ ಅನುಸಾರವಾಗಿ ಒಂದು ಮಾತನ್ನು ನೋಡಿಕೊಳ್ಳೋಣ. ರೋಮ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನ ಒಂದು ಸಾರಿ ತೆಗೆದು ನೋಡೋಣ. ಶಾಂತಿದಾಯಕನಾದ ದೇವರು ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಸೈತಾನನನ್ನು ನಮ್ಮ ಕಾಲ ಕೆಳಗಡೆ ಹಾಕ್ತಾರಂತೆ. ಯಾರು? ಯೇಸು ಕ್ರಿಸ್ತನು ನಮ್ಮ ಕಾಲ ಕೆಳಗಡೆ ಸೈತಾನನನ್ನು ಹಾಕಿಸ್ತಾರಂತೆ. ಅಂದರೆ ಆತನೇ ನಮ್ಮ ಮೂಲಕ ಜಯ ಹೊಂದುವಂತೆ ಮಾಡ್ತಾರೆ ಯೇಸು ಪ್ರಭು. ಯಾಕಂದರೆ ಆತನ ವಾಕ್ಯವು ಬಲಿಷ್ಠವಾದದ್ದು. ಆತನ ವಾಕ್ಯವು ಕೋಟೆಗಳನ್ನು ಕೆಡುವಂಥದ್ದು, ಶತ್ರುವಿನ ಕಾರ್ಯಗಳನ್ನು ನಿರ್ಮೂಲ ಮಾಡುವಂಥದ್ದು. ಅನೇಕ ಭಕ್ತರು ಭಯಂಕರವಾದ ರೀತಿಯಲ್ಲಿ ಗೆದ್ರು ಈ ಭೂಲೋಕದ ಆಸ್ತಿ ಅವರನ್ನು ಮಿಂಗಬೇಕಂತ ಬರ್ತು, ಅವರು ಅದಕ್ಕೆ ತಲೆಬಾಗಿಸಲಿಲ್ಲ. ಈ ಲೋಕದ ದೇಹದ ಅಂದರೆ ಮಾಂಸದ ಇಚ್ಛೆಗಳು ಅನೇಕರನ್ನು ಸೈತಾನನು ಪ್ರೇರೇಪಣೆ ಮಾಡ್ದ, ಆದರೆ ಅವರು ಸೋತು ಬಿದ್ದು ಹೋಗಲಿಲ್ಲ. ಅನೇಕರು ಹೆಸರಿಗೆ ಅವರು ತಮ್ಮ ಭಕ್ತಿಯ ಜೀವಿತನ ಹಾಳು ಮಾಡ್ಕೊಳ್ಳಿಲ್ಲ ಯಾರು? ಭಕ್ತರು ತಲೆ ಜಜ್ಜಿದ್ರು ಸೈತಾನನಿಗೆ. ನಾವು ನೋಡುವಾಗ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸೈತಾನನ ಕಾರ್ಯವನ್ನು ಹೇಗೆ ಲಯ ಮಾಡ್ದು ಅಂತ ಒಂದು ಸಾರಿ ಒಬ್ಬೊಬ್ಬರಾಗಿ ನೋಡ್ಕೊಳ್ಳೋಣ. ಆ ಭಕ್ತರ ಒಂದು ಚರಿತ್ರೆ ನೋಡ್ಕೊಳ್ಳೋಣ. ಶರೀರದ ಇಚ್ಛೆಗಳನ್ನು ಹೇಗೆ ಜಯಿಸ್ತರೋ, ಕಣ್ಣಿನ ಇಚ್ಛೆಗಳನ್ನು ಹೇಗೆ ಜಯಿಸ್ತರೋ, ಈ ಲೋಕದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಸೈತಾನ ಕೊಡೋದಕ್ಕೆ ಸಿದ್ಧವಾಗಿದ್ದ. ಅದನ್ನೆಲ್ಲ ತ್ಯಜಿಸಿ ಜಯಶಾಲಿಗಳಾಗಿ ನಿಂತ್ಕೊಂಡು 11ನೇ ಅಧ್ಯಾಯ 32ನೇ ವಚನದಿಂದ ನೋಡಿಕೋಣ. 23 ಓದಿಕೋಣ ಫಸ್ಟ್. ಮೊದಲನೇದಾಗಿ 23 ಓದಿಕೋಣ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವರನ್ನು 3 ತಿಂಗಳು ಬಚ್ಚಿಟ್ಟರು.
ಎಂಥ ನಂಬಿಕೆ ಪ್ರೇರೆ, ಪ್ರಾಣಗಳನ್ನು ತೆಗಿಬೇಕಾದ್ರೆ ಅವ್ರ ತಾಯಿ ನಂಬಿಕೆಯಿಂದ ಇಟ್ಟರಂತೆ ನನ್ನ ಮಗುಗೆ ದೇವರು ಅನುಗ್ರಹಿಸಿರುವಂಥ ಆಯುಷ್ವರೆಗೂ ಆತನ ಪ್ರಾಣಕ್ಕೆ ಯಾವುದೇ ರೀತಿಯಂಥ ಹಾನಿ ಆಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ ಅಂತ ಅವರ ತಾಯಿ ನಂಬಿಕೆ ಇಟ್ಟರು ಪ್ರಿಯರೇ. ದೇವರು ಎಂಥ ಅದ್ಭುತ ಮಾಡಿದ್ರು ಪ್ರಿಯರೇ. ಆ ಒಂದು ನೈಲ್ ನದಿಯಲ್ಲಿ ಮೋಶೆಯನ್ನು ಒಂದು ಪುಟ್ಟಿಯಲ್ಲಿ ಹಾಕಿ ಬಿಡುವಾಗ ಮಿರ್ಯಾಮಳನ್ನು ಅಂತ ಅವಳ ಅಕ್ಕಳು ಫಾಲೋ ಮಾಡ್ಕೊಂಡು ಹೋಗೋದಾಗ ಆ ಮಗು ಹೋಗಿ ಅರಸನ ಒಂದು ಮಡದಿಯ ಕೈಗೆ ಸಿಗುವಾಗ, ಫರೋಹನ ಒಂದು ಮಡದಿಯ ಕೈಗೆ, ಅಲ್ಲಿ ಮಿರ್ಯಾಮಳು ಎಷ್ಟು ಅದ್ಭುತವಾದ ಜ್ಞಾನವನ್ನು ಓಡಿಸ್ತಾಳೆ ಪ್ರಿಯರೇ. ಇದನ್ನು ಸಾಕೋದಕ್ಕೆ ಒಂದು ಸ್ತ್ರೀಗೆ ನಾನು ಏರ್ಪಾಡು ಮಾಡ್ತೀನಿ, ಒಬ್ಬಳನ್ನು, ನೀನು ಚಿಂತೆ ಮಾಡಬೇಡ ರಾಣಿ ಅಂತ ಹೇಳಿ ಅವ್ರ ಅಮ್ಮನನ್ನೇ ಕರ್ಕೊಂಡ್ಬಂದು ಆ ಮಗುಗೆ ಸಾಕ್ಷಿ ತಿಂಗಳಿಗೆ ದುಡ್ಡು ಇಷ್ಟು ಅಂತ ಕೊಡಂಗಾಯ್ತು. ಆ ಮೋಶೆಯ ಪ್ರಾಣನೂ ಕೂಡ ದೇವರು ಉಳಿಸ್ತಾರೆ ಪ್ರಿಯರೇ. ಏನು ಪ್ರಿಯರೇ, ದೇವರು ಮನಸ್ಸು ಮಾಡಿದ್ರೆ ಮರಣದ ಬಾಯಿಂದ ಕೂಡ ನಮ್ಮ ಪ್ರಾಣಗಳನ್ನು ರಕ್ಷಿಸುವಾತನಾಗಿದ್ದಾನೆ ಪ್ರಿಯರೇ. ಯಾರ ಕೈಯಿಂದ, ಯಾರ ಮನೆಯಿಂದ ಮರಣ ಹೊಂದಬೇಕಾಗಿತ್ತು ಆ ಮೋಶೆ, ಯಾರ ಮನೆಯಿಂದ ಮರಣದ ವಾರ್ತೆ ಬಂದಿತ್ತು ಆ ಮನೆಯಲ್ಲೇ ಏನಾಯ್ತು ಗೊತ್ತಾ, ಆತನಿಗೆ ಜೀವ ಸಿಕ್ತು ಪ್ರೇರೆ, ಜೀವ ಸಿಕ್ತು ಪ್ರೇರೆ. ಆತಳಿಗೆ ಏನ್ ಸಿಕ್ತು? ಜೀವ. ಎಷ್ಟು ಅದ್ಭುತ ಪ್ರೇರೆ. ಆತಳಿಗೆ ಹಣನೂ ಸಿಕ್ತು, ಮತ್ತೆ ತನ್ನ ಮಗನ ಪ್ರಾಣವೂ ಉಳಿತು ಪ್ರೇರೆ. ಆ ತಾಯಿ ಮಡಿಲಿಗೆ ಆ ಮೋಶೆ ಹೋದಾಗ ಆತಳು ಎಷ್ಟು ದೇವರನ್ನು ಸ್ತುತಿಸಿರ್ಬೋದು. ದೇವರೇ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಅಂತ ದೇವರನ್ನು ಸ್ತುತಿಸಿರ್ಬೋದು ಪ್ರೇರೆ. ಎಂಥ ಅದ್ಭುತ ಅಲ್ವಾ? ಎಷ್ಟು ಆತಳು ಸಂತೋಷ ಪಟ್ಟಿರ್ಬೋದು. ಏನ್ ದೇವ್ರೆ, ಯಾವ ಮನೆಯಿಂದ ಮರಣದ ವಾರ್ತೆ ಬರ್ತೋ ನನ್ನ ಮಗನಿಗೆ, ಆ ಮನೆಯಿಂದಲೇ ನನಗೆ ನನ್ನ ಮಗನು ದೊರಕಿಸುವ ಹಾಗೆ ನೀನು ಸಹಾಯ ಮಾಡಿದಲ್ಲದೆ ಹಣವೂ ಕೂಡ ಅವಳನ್ನು ಸಾಕು, ಅಂದ್ರೆ ದಾದಿನ ಅವ್ರನ್ನ ಸಾಕಬೇಕಂದ್ರೆ ಪ್ರೇರೆ ಕೆಲಸದ ಆಳುಗಳಿಗೆ ದುಡ್ಡು ಅಲ್ವಾ, ದುಡ್ಡು ಬೇಕಾಗಿತ್ತು ಪ್ರೇರೆ ಅಲ್ವಾ. ಆದುದರಿಂದ ದೇವರು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರೇರೆ, ಅತಿಶಯವಾದಂಥ ಕಾರ್ಯಗಳನ್ನು ಮಾಡಿದ್ದಾನೆ. ದೇವರು ನಿಜವಾಗ್ಲೂ ಪ್ರೇರೆ ಅದ್ಭುತ ಸ್ವರೂಪನು. ನಮ್ಮ ಆಲೋಚನೆಯನ್ನು ಮೀರಿ ಆತನು ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ಏನ್ ಬೇರೆ, ಅದಕ್ಕೆ ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಇದೆಲ್ಲ ಸ್ಟೋರಿ ಅವ್ರ ತಾಯಿಗೆ ಹೇಳಿರ್ತಾಳೆ, ನೀನು ಇಂಥ ಸಮಯದಲ್ಲಿ ಮರಣ ಹೊಂದಬೇಕಾಗಿತ್ತು ಮೋಶೆ, ಆದರೆ ದೇವರು ನಿನ್ನ ಪ್ರಾಣವನ್ನು ಉಳಿಸಿ ನನ್ನ ಮಡಲಿಗೆ ನೀನು ತಿರ್ಗಾ ಬರುವ ಹಾಗೆ ದೇವರು ಸಹಾಯ ಮಾಡಿದಲ್ಲದೆ ರಾಣಿಯ ಮನೆಯಿಂದ ನಮಗೆ ಬೇಕಾದಷ್ಟು ಹಣವನ್ನು ಕೂಡ ದೇವರು ಒದಗಿಸಿಕೊಟ್ಟನು. ಆ ದೇವರು ತುಂಬ ಒಳ್ಳೆಯವನು, ತುಂಬ ಅದ್ಭುತನು. ನಾವು ಅನುಭವಿಸಿದಂಥ ಸುಖನ ಮಕ್ಕಳಿಗೆ ಹೇಳ್ತೀವ? ಏನ್ ಬೇರೆ, ಮೋಶೆಯ ತಾಯಿ ಆತನಿಗೆ ಎಷ್ಟು ದೇವರ ಬಗ್ಗೆ ಹೇಳಿರ್ಬೇಕು. ಹೌದಲ್ಲ ಬೇರೆ, ಮೋಶೆಗೆ ಎಷ್ಟು ದೇವರ ಮಾತುಗಳು ಹೇಳಿರ್ಬೋದು. ಆದದ್ರಿಂದನೇ ಅಲ್ವಾ ಮೋಶೆ ಏನ್ ಮಾಡಿದಾನೆ ಹೇಳಿ, ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸೋದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವನ್ನು ಎನಿಸಿಕೊಂಡನು. ಕ್ರಿಸ್ತನು ಬಂದಿದ್ದು ಕ್ರಿಸ್ತ ಪೂರ್ವದಲ್ಲಿ ಪ್ರೇರೆ. ಆಗಿನ ಕಾಲದಲ್ಲಿ ಕ್ರಿಸ್ತ ಶಕ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರಿದ್ರ ಇರಲಿಲ್ಲ. ಆಗ್ಲೇ ದೇವರ ದಿವ್ಯ ಆತ್ಮ ಆತನಿಗೆ ಎಚ್ಚರಿಸ್ತು ಪ್ರೇರೆ, ಕ್ರಿಸ್ತನ ನಿಮಿತ್ತ ಬಾಧೆಯನ್ನು ನೀನು ಅನುಭವಿಸ್ಬೇಕು ಅಂತ. ಮೋಶೆ ಆಗ್ಲೇ ತಿಳ್ಕೊಂಡ ಕ್ರಿಸ್ತನ ಎನ್ನುವಂತ ನೀನು ಲೋಕದ ಪರಿಹಾರಕ್ಕೋಸ್ಕರ ಬರುವವನಾಗಿದ್ದಾನೆ, ಆತನ ನಿಮಿತ್ತ ನಾನು ನಿಂದೇನು ಅನುಭವಿಸ್ಬೇಕು ಅಂತ ಆ ಶತಮಾನದಲ್ಲೇ ಯೇಸು ಕ್ರಿಸ್ತನನ್ನು ಘನಪಡಿಸಿದಂತ ದೈವ ಭಕ್ತನು ಪ್ರೇರೆ. ಅಂದ್ರೆ ಐಶ್ವರ್ಯವನ್ನು ಜಯಿಸ್ತಾ ಪ್ರೇರೆ ಆತನು. ಸರ್ವ ಐಶ್ವರ್ಯವು ಮೋಶೆ ಸಾಕಿದಂತ ರಾಣಿ, ನಿನ್ನ ಮಗನು ಅಮ್ಮ ಅಂತ ಒಂದು ಸಾಕು, ಇಡೀ ಐಗುಪ್ತ ದೇಶದ ಸರ್ವ ಐಶ್ವರ್ಯ ನಿನ್ನ ಪಾದದಲ್ಲಿ ಇಡ್ತೀನಿ, ನಿನ್ನ ಮಗನಾಗಿ ಸ್ವೀಕರಿಸ್ತೇನೆ ಅನ್ನುವಾಗಲೂ ಆತನು ಒಪ್ಪದೆ ಪ್ರೇರೆ ಸರ್ವವನ್ನು ಬಿಟ್ಟು ದೇವರ ಮಗನ ಅನ್ನಿಸ್ಕಿಂತ ನಿನ್ನ ಮಗನ ಅನ್ನಿಸ್ಕೊಳ್ಳೋದು ಹೇಗೆ? ನಾನು ಯಾವತ್ತೂ ಸಾಯಬೇಕಾಗಿತ್ತು, ನನ್ನ ಪ್ರಾಣ ಯಾವತ್ತೂ ನೀರಿನಲ್ಲಿ ಮುಳುಗಬೇಕಾಗಿತ್ತು, ಆ ನೀರಿನಿಂದಲೂ ತಪ್ಪಿಸಿ 3 ತಿಂಗಳು ಬಚ್ಚಿಟ್ಟಿದ್ದರಿಂದಲೂ ದೇವರು ನನ್ನನ್ನು ಬಚ್ಚಿಟ್ಟು ಬಾಗಿಲು ಮುಚ್ಚಿದನು. ನನ್ನ ಪ್ರಾಣವನ್ನು ಕಾಪಾಡಿದವರು ದೇವರು 3 ತಿಂಗಳು, ನದಿಯಲ್ಲಿ ಕಾಪಾಡಿದ್ದು ದೇವರು, ಮತ್ತು ರಾಣಿ ಕೈಯಲ್ಲಿ ನಾನು ಸಿಕ್ಕಿ